ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರ್ತಕ್ಕಂಥ ದರ್ಶನ್ ಅಂಡ್ ಗ್ಯಾಂಗ್ ಮತ್ತೆ ಅವರು ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಈಗ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ ವಿಚಾರವಾಗಿ. ಒಂದು ಫೋಟೋ ತುಂಬಾ ವೈರಲ್ ಆಗಿತ್ತು. ಅವತ್ತೊಂದು ದಿವಸ ಪಟ್ಟಣಗೆರೆ ಶೆಡ್ಡಲ್ಲಿ ರೇಣುಕಾಸ್ವಾಮಿ ಪ್ರಾಣ ಭಿಕ್ಷೆಯನ್ನು ಬೇಡ್ತಾ ಇರತಕ್ಕಂಥ ಫೋಟೋ. ಆದರೆ ಅದು ನಕಲಿನ ಅಂತಕ್ಕಂಥ ಒಂದು ಅನುಮಾನ ಮೂಡ್ತಾ ಇದೆ. ವಿನಯ್ನ ಐಫೋನ್ನಲ್ಲಿ ಪತ್ತೆಯಾಗಿತ್ತು ಈ ರೇಣುಕಾಸ್ವಾಮಿ ಫೋಟೋ. ನೀವು ನೋಡ್ತಾ ಇದ್ದೀರಾ ರೈಟ್ಸ್ ವಿಂಡೋದಲ್ಲಿ. ರೇಣುಕಾಸ್ವಾಮಿ ಪ್ರಾಣ ಭಿಕ್ಷೆಯ ಫೋಟೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ತಯಾರಾಗಿರೋದು ಅನ್ನೋ ಆರೋಪ ಕೇಳಿಬಂದಿದೆ. ಹಾಗಾಗಿ ವಿನಯ್ ಮೊಬೈಲನ್ನು ಮತ್ತೆ FSLಗೆ ಕಳಿಸೋದಕ್ಕೆ ಸಿದ್ಧತೆನ ಮಾಡ್ಕೊಂಡಿದ್ದಾರೆ. ಕೋರ್ಟ್ನ ಅನುಮತಿ ಪಡೆದು FSLಗೆ ಕಳಿಸೋದಕ್ಕೆ ಪೊಲೀಸರು ಸಿದ್ಧತೆ. ಫೋಟೋಗಳ ಅಸಲಿಯತ್ತನ್ನು ಪರೀಕ್ಷೆ ನಡೆಸಿ ಮತ್ತೊಮ್ಮೆ ವರದಿ ನೀಡೋದಕ್ಕೆ ಈಗ ನಿರ್ಧಾರವನ್ನು ಪೊಲೀಸರು ಮಾಡಿಕೊಂಡಿದ್ದಾರೆ. ಇದು ಪೊಲೀಸರಿಗೆ ಬಂದಿರೋ ಅನುಮಾನ ಅಲ್ಲ, ಕೆಲವರು ಮಾಡಿರ್ತಕ್ಕಂಥ ಆರೋಪ ಅವರವರಲ್ಲೇ. ಇದು AI ತಂತ್ರಜ್ಞಾನದಲ್ಲಿ ಮಾಡಿರೋದು, ಇದು ನಿಜವಾದ ಫೋಟೋ ಅಲ್ಲ, ಹಾಗೆ ಹೀಗೆ ಅಂತ. ಬಟ್ ಇದನ್ನು ಚಾರ್ಜ್ ಶೀಟಲ್ಲಿ ಹಾಕಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ನಾಳೆ ದಿವಸ ಆರೋಪಿಗಳೆಲ್ಲರೂ ಕೂಡ ಜಾಮೀನಿಗೆ ಅರ್ಜಿ ಹಾಕ್ಕೊಂಡಾಗ ಆರೋಪಿಗಳ ಪರ ವಕೀಲರು ಇದನ್ನೇ ಇಟ್ಕೊಂಡು ವಾದ ಮಾಡ್ಬೋದು, ಇವೆಲ್ಲ ಫೇಕ್ ಫೋಟೋಸ್ ಅಂತ. ಹಾಗಾಗಬಾರ್ದು, ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಮತ್ತೆ ಮೊಬೈಲನ್ನು FSL ಕಳಿಸೋ ತೀರ್ಮಾನಕ್ಕೆ ಬಂದಿದ್ದಾರಾ, ಹೇಗೆ? ಖಂಡಿತ ಅರವಿಂದ್, ಯಾಕಂದ್ರೆ ಪ್ರಮುಖವಾಗಿ ಈ ರೀತಿಯ ಫೋಟೋ ಬಂದ ಸಂದರ್ಭದಲ್ಲಿ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಇದನ್ನ AI ಕ್ರಿಯೇಟ್ ಮಾಡಿರುವಂತ ಫೋಟೋ ಅಂತ ಹೇಳಿ ಕಾಣಿಸ್ತಾ ಇದೆ. ಇದರಲ್ಲಿ ಯಾವುದೇ ರೀತಿಯ ಅಸಲಿಯತ್ತು ಕಾಣಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಆರೋಪಗಳನ್ನ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಈಗ ತನಿಖಾಧಿಕಾರಿಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಯಾವ ರೀತಿಯಲ್ಲಿ ಇದು ಪ್ರೊಸೀಜರ್ ಇರುತ್ತೆ, ಜೊತೆಗೆ ಯಾವ ರೀತಿಯಲ್ಲಿ ಇದನ್ನ FSL ಅಲ್ಲಿ ರಿಟ್ರೀವ್ ಅನ್ನ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು. ಅದನ್ನ ಸಾಕ್ಷಿ ಸಮೇತವಾಗಿ ನ್ಯಾಯಾಲಯಕ್ಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಈಗ ತೀರ್ಮಾನವನ್ನ ಮಾಡ್ಕೊಂಡು ಮತ್ತೊಮ್ಮೆ ರಿಟ್ರೀವ್ ನ ಪ್ರೊಸೀಜರ್ಗೆ ಕೈ ಹಾಕಿರುವಂತದ್ದು. ಅಂದ್ರೆ ಪ್ರತಿಯೊಂದು ಕೂಡ ಅಂದ್ರೆ ಸೀಲ್ಡ್ ಆಗಿರುವಂತ ಮೊಬೈಲ್ ಏನಿರ್ತದೆ, ಕವರ್ ಅಲ್ಲಿ ಇರುವಂತ ಮೊಬೈಲ್, ಆ ಮೊಬೈಲ್ ಅನ್ನ ತೆಗೆದು ಅದನ್ನ FSL ನ ಪ್ರೊಸೆಸ್ಗಳೇನಿರ್ತವೆ ಅದನ್ನ ಯಾವ ರೀತಿಯಲ್ಲಿ ಹೊರಗಡೆ ತೆಗಿತಾರೆ ಇವೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ವಿಡಿಯೋ ರೆಕಾರ್ಡ್ ಅನ್ನ ಮಾಡಿ ಅದನ್ನ ಸಾಕ್ಷ್ಯ ಸಮೇತವಾಗಿ ಕೋರ್ಟ್ಗೆ ಮತ್ತು ಆರೋಪಿ ಪರ ವಕೀಲರಿಗೆ ಕೊಡ್ಬೇಕು ಅಂತೇಳಿ ಮುಂದಾಗ್ತಾರೆ ಅಂತದ್ದು. ಬಹುತೇಕ ಇದು ಇನ್ನೊಂದು ವಾರದ ಒಳಗಾಗಿ ಅದು ಕೋರ್ಟ್ನ ಮುಂದೆ ಬರ್ತದೆ. ಕೋರ್ಟ್ನ ಮುಂದೆ ಬಂದಾಗ ಅದ್ರ ಅಸಲಿಯತ್ತು ಜೊತೆಗೆ ಅದರದ ಬೇರೆ ಬೇರೆಯ ವಿಚಾರಗಳೇನಿರ್ತವೆ, ಕ್ರೆಡಿಬಿಲಿಟಿ ಏನಿರ್ತದೆ ಅದೆಲ್ಲ ಕೂಡ ಬಹಿರಂಗ ಆಗುವಂಥದ್ದು. ಅರವಿಂದ್. ರೈಟ್ ಮುರಳಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.